ಶಂಕ್ರು, ಇನ್ಮೇಲೆ ಮಂತ್ರನ್ ಎದುರಿಸ್ಬೇಕು ಅಂದ್ರೆ ಒಂದ್ಸಲ ಅಲ್ಲ 2 ಸಲ ಅಲ್ಲ, ಅವಳು ಹೆದ್ರೋಕ್ ಶುರು ಮಾಡಿದ್ರೆ ಹಾಗೆ ಹೆದರ್ಕೊಳ್ತಾನೆ ಇರ್ಬೇಕು. ಅವಳಿಗೆ ಭಯ ಕಾಡ್ತಾನೆ ಇರ್ಬೇಕು. ಆ ಥರ ಮಾಡೋದಕ್ಕೆ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಹೌದಾ ಶಾಂತಿ? ಹೌದು. ನೇರವಾಗಿ ನಾವು ಅವಳನ್ನ ಹೊಡಿಬಾರ್ದು, ಮಾನಸಿಕವಾಗಿ ಹೊಡೆದು ಕುಗ್ಗಿಸ್ಬೇಕು. ಇದೆಲ್ಲ ಸರಿಯಾಗೋದಕ್ಕೆ ಭಯ ಅನ್ನೋದು ಎಂಥ ವ್ಯಕ್ತಿನೂ ಸುಲಭವಾಗಿ ಕೆಳಗಡೆ ಬೀಳೋ ಹಾಗೆ ಮಾಡುತ್ತೆ. ಸರಿ, ಹಾಗಾದ್ರೆ ನೀನ್ ಮಾಡಿರೋ ಪ್ಲಾನ್ ಏನಂತಾದ್ರೂ ಹೇಳು. ಪ್ಲಾನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊ. ಈಗಷ್ಟೇ ಫೋನ್ ಮಾಡಿದ್ರು ಮೇಡಮ್, ಸ್ಯಾಲ್ರಿ ಕೇಳಕ್ಕೆ. ಅವಳು ರಜಾ ಕೇಳಿದ್ಲು. ರೀಸನ್ ಏನ್ ಕೊಟ್ಲು ಗೊತ್ತಾ? ಅವಳು ಕುತ್ತಿಗೆ ಮೇಲೆ ಮರದ ಕೊಂಬೆ ಬಿದ್ದೋಯ್ತಂತೆ. ವಾವ್, ಎಂತ ಕತೆ ಬಿಡ್ತಾಳ್ ನೋಡು. ನಾನದನ್ನ ಕೇಳಿಸ್ಕೊಂಡು ಸುಮ್ನೆ ಯಾಕೆ ಏನು ಅಂತ. ಅದ್ ಸರಿ, ಸ್ಯಾಲ್ರಿ ಕೊಡಕ್ಕಾಗಲ್ಲ. ಮುಖಕ್ಕೆ ಹೊಡೆದಂಗೆ ಹೇಳ್ದೆ ಆಗಲ್ಲ ಅಂತ. ಫಸ್ಟ್ ತಗೊಂಡ್ ಬಂದು ಸರ್ಟಿಫಿಕೇಟ್ ಇಡು, ಆಮೇಲೆ ಪೇಮೆಂಟ್ ಬರುತ್ತೆ ಅಂತ ಹೇಳಿದ್ದೀನಿ. ಸೂಪರ್ ಶಾಂತಿ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಇದು ಮೊದಲನೇ ಏಟು ಚಿನ್ನು. ಒಂದ್ರ ಹಿಂದೆ ಒಂದು ಕೊಡ್ತಾನೇ ಹೋಗ್ಬೇಕು. ಅವಳು ಯೋಚನೆ ಮಾಡೋದಕ್ಕೆ ಟೈಮ್ ಸಿಕ್ಬಾರ್ದು ಚಿನ್ನು. ಹಾಗೆ. ಹೌದು, ಅದ್ ಸರಿ. ಇವಾಗ ಆ ಮಂತ್ರ ಕುತ್ತಿಗೆ ಅಂತೂ ಮುರಿದಿರೋ ಕುತ್ತಿಗೆ ಮತ್ತೆ ಸರಿ ಆಗ್ಬಾರ್ದು. ಅದಕ್ಕೆ ಈಗ ನಾನು ಹೇಳೋ ಐಡಿಯಾನ ಚೆನ್ನಾಗಿ ಕೇಳಿಸ್ಕೊ. ನಾವು ಸರಿಯಾಗಿ ಮಾಡಿದ್ರೆ ಅವಳು ಟೆನ್ಷನ್ ಆಗಿ ಗಡ ಅಂತ ನಡ್ಗಕ್ ಶುರು ಮಾಡ್ತಾಳೆ.